ಪಂಜರದೊಳಗಿಟ್ಟು ನಯ ವಿನಯ ಕಲಿಸಿ ಎಂಬ ರಾಜಾಜ್ಞೆಯ ಕ್ರೌರ್ಯ ಮತ್ತು ಸ್ವಚ್ಛಂದವಾಗಿ ಬದುಕಿದ ಹಾಡು ಹಕ್ಕಿಯ ತೊಳಲಾಟ ಈ ನಾಟಕದಲ್ಲಿ ಮನೋಜ್ಞವಾಗಿ ಮೂಡಿಬಂದಿದೆ. ಕಾಡಿನಲ್ಲಿ ಸಿಕ್ಕ ಗಿಳಿಯನ್ನು ರಾಜನು ಬಂಧಿಸಿ ಪಂಜರದೊಳಗಿಟ್ಟು ಬಲವಂತದ ಶಿಕ್ಷಣ ಸಂಸ್ಕೃತಿ ಕಲಿಸುವ ಆದೇಶ ಮಾಡುತ್ತಾನೆ. ಯಾರನ್ನೇ ಆಗಲಿ ಪಂಜರದೊಳಗಿಟ್ಟು ಒತ್ತಡದಿಂದ ಏನನ್ನೂ ಕಲಿಸಲು ಸಾಧ್ಯವಿಲ್ಲ ಎಂಬುದು ಈ ನಾಟಕದ ಆಶಯವಾಗಿದೆ. ವಸಂತದ ವೈಭವ ರಾಜೋದ್ಯಾನ ಹಿನ್ನೆಲೆಯಲ್ಲಿ ಆಲಾಪ. ಅನಂತರ ಗಿಳಿವಿಂಡು ವಿಹರಿಸಿ ಹೊರಡಲು ಸಿದ್ಧವಾಗುವಷ್ಟರಲ್ಲಿ ಒಂದು ಗಿಳಿಮರಿ ಹಣ್ಣು ತೂಗಿ ಬಾಗಿದ ಗಿಡವೊಂದನ್ನು ಕಂಡು ಸಂತೋಷದಿಂದ ಹುಚ್ಚೆದ್ದು ಕೂಗುವುದು. ರಾಜನ ಆಜ್ಞೆಯಂತೆ ತೋಟವನ್ನು ಕಾಯುವ ರಕ್ಷಕರು ತೋಟವನ್ನು ಕಾಯುತ್ತಾ ಸುಸ್ತಾಗಿ ಒಬ್ಬ ರಕ್ಷಕನು ಮಲಗಿದನು. ಇನ್ನೊಬ್ಬ ರಕ್ಷಕನಿಗೂ ಕೂಡ ದಣಿವಾಗಿ ಹಾಗೆಯೇ ಅವನೂ ಕೂಡ ಅಲ್ಲಿಯೇ ಮಲಗಿಬಿಟ್ಟನು. ಅಲ್ಲಿಯವರೆಗೆ ನಿದ್ರೆ ಮಾಡುತ್ತಿದ್ದ ರಕ್ಷಕರು ಪಕ್ಷಿಯ ಕೂಗಿಗೆ ಎಚ್ಚೆತ್ತು ಓಡಿ ಬರುವರು. ಬನ್ನಿ ಬನ್ನಿ, ಮರಸೊಳ ತಿನ್ನಿ, ಬೇಗ ಹಾರಿ ಬನ್ನಿ. ಹಿಡಿಯಿರಿ ಬಡಿರಿ, ಹಣ್ಣುಗಳನ್ನು ಬಡೆದೋಡಿಸಿರಿ. ಸದ ಬಡಿರಿ, ಒಂದು ಪಿಳ್ಳೆಯೂ ಹಾರಿ ಹೋಗದಿರಲಿ. ಹಣ್ಣುಗಳ ಇಲ್ಲೇ ಎಲ್ಲೋ ಇದ್ದಾನೆ, ಹುಡುಕೋ ಹುಡುಕೋ. ಬನ್ನಿ ಬನ್ನಿ. ಅಕ್ಕೋ ತೋಟಗಳ ಕೊನೆಗೂ ಸಿಕ್ಕ, ಹಿಡಿಯೋ ಬಡಿಯೋ. ರಾಜನ ತೋಟ ಹಾಳು ಮಾಡ್ತಿ, ದೊರೆ ತೋಟದ ಹಣ್ಣು ತಿಂತಿ. ಇವತ್ತು ನಿನಗೆ ಕೋಲು ಪೂಜೆ, ಕಿತ್ತಿ ಬಿಡೋಣ ರೆಕ್ಕೆ ಪುಕ್ಕ. ಮೂರ್ಖರ ಮೂರ್ಖ ಹಿರಿಯಪ್ಪ, ಹೆಡ್ಡರ ಹೆಡ್ಡ ಹುಡುಗಪ್ಪ. ತೋಟ ಯಾವ್ದಂತ ಗೊತ್ತೇ ನಿನಗೆ? ನಿಮ್ಮ ತಾತಂದೆ, ನಿಮ್ಮ ಅಪ್ಪಂದೆ, ನಮ್ಮ ರಾಜಂದು. ಈ ಮರ, ಈ ಗಿಡ, ಹೂವು, ಹಣ್ಣು ಎಲ್ಲ ನಮ್ಮ ರಾಜಂದು. ಎಂತ ರಾಜ ಗೊತ್ತೇ ನಿನಗೆ? ರಾಜಾದಿರಾಜ, ಸಾವಿರ ಸಾವಿರ ಸೇನೆಯ ರಾಜ. ಬಂದ್ರ ಹಣ್ಣು ತಿನ್ನುವಂತೆ ಹಣ್ಣಿನ ತೋಟ, ಬೇಗ ಹಾರಿ ಬನ್ನಿ. ಏ ಮರಿಪಿಳ್ಳೆ, ರಾಜನ್ ಭಯ ಅಲ್ವೇನೋ ನಿಂಗೆ? ರಾಜನ್ ಹೋಗ್ಲಿ, ನಮ್ಮದು ಭಯವಿಲ್ವೇನೋ? ಹೋಗ್ಲಿ, ಕೋಲಿನ ಭಯ. ಹಿಡಿಯೋ ಬಲೆ ಹಾಕು. ಸಾವಧಾನ ಸಾವಧಾನ, ಮಹಾಕರುಣಾಳು ಖಗಮೃಗ ಕೃಪಾಳು, ಗಿಡ ಮರ ದಯಾಳು, ವಿದ್ಯಾವಂತ ಪ್ರಜ್ಞಾವಧಾನಿ, ಕಣಕಣಕು ವಿದ್ಯಾದಾನಿ, ವಾಚಾಳ ಪುರವರಾಧೀಶ್ವರ, ರಾಜಾದಿರಾಜ ರಾಜಮಾರ್ತಾಂಡರು ದಯಮಾಡಿಸುತ್ತಿದ್ದಾರೆ. ಬಹುಪರಾಗ್ ಬಹುಪರಾಗ್ ಬಹುಪರಾಗ್. ಯಾವ ಭಾಷೆ ಮಾತಾಡುತ್ತಿದೆ? ಪ್ರಕೃತಿ ಭಾಷೆ, ಪಿಚಾಚಿ ಭಾಷೆ. ಏನಿದರ ಅರ್ಥ? ರಾಜಾದಿರಾಜ ಇದೊಂದು ಗಿಳಿಮರಿ, ಕಾಡು ಜಾತಿ, ಅನಾಗರಿಕ,
ವಸಂತ ಕಾಲಕ್ಕೆ ಮದ ಹತ್ತಿ ರಾಜತೋಟಕ್ಕೆ ನುಗ್ಗಿ ಹಣ್ಣು ಹಂಪಲುಗಳನ್ನು ನಾಶಪಡಿಸಿದೆ. ಇದಕ್ಕೆ ಮಾತು ಬರುತ್ತದೆ? ಇಲ್ಲ. ಹಾಡು ಬರುತ್ತದೆ? ಇಲ್ಲ. ಓದು ಬರುತ್ತದೆ? ಇಲ್ಲ. ನೃತ್ಯ ಬರುತ್ತದೆ? ಇಲ್ಲ. ತಾರ್ಕ, ಶಾಸ್ತ್ರ, ಪುರಾಣ, ವ್ಯಾಕರಣ ಯಾವುದೂ ಬರುವುದಿಲ್ಲ. ಮತ್ತೇನು ಬರುತ್ತದೆ? ಜೀವನವೆಲ್ಲ ಏನು ಮಾಡುತ್ತದೆ? ಈ ಬೆಳೆ ಅರಣ್ಯವಾಸಿ, ನಿರಕ್ಷರ ಕುಕ್ಷಿ, ತೀರಾ ಅಸಂಸ್ಕೃತ. ಸಂಗೀತವಿಲ್ಲ, ನೃತ್ಯವಿಲ್ಲ, ಗದ್ದೆ ಪದ್ಯದ ಭೇದ ಗೊತ್ತಿಲ್ಲ, ಒಂದು ಎರಡರ ಮಗ್ಗಿ ಕೂಡ ಬರೋದಿಲ್ಲ. ಇದಕ್ಕೆ ಬರೋದು ಒಂದೇ, ಗಿಡ ಮರ ಹತ್ತಿ ಕೊಂಬೆ ಮುರಿದು ಹಣ್ಣು ತಿನ್ನೋದು, ಉದುರಿಸೋದು, ಆಮೇಲೆ ಹಾಗನ್ನೋದು. ಪಾಪ ಪಾಪ, ಚೀಚಿ, ಬರೀ ಹಣ್ಣು ತಿನ್ನೋದು ಮಾತ್ರ ಗೊತ್ತೇ? ಮಹಾವಾಚಳ ನಗರೋದ್ಯಾನದಲ್ಲಿ ಬಂದು ಹಣ್ಣು ತಿನ್ನೋದು ಮಾತ್ರ ಗೊತ್ತೇ? ಈ ಸಭ್ಯ ಸುಶಿಕ್ಷಿತ ನಾಗರಿಕ ರಾಜ್ಯದಲ್ಲಿ ಈ ಅನಾಗರಿಕ ಪಕ್ಷಿ ರಾಜತೋಟದಲ್ಲಿ ನಿರಕ್ಷರ ಕುಕ್ಷಿ. ಇದಕ್ಕೆ ನೀವೇ ಸಾಕ್ಷಿ. ಮಂತ್ರಿ, ಈ ಅಸಭ್ಯ ಪಕ್ಷಿಯನ್ನು ರಾಜಶಾಲೆಗೆ ಸೇರಿಸತಕ್ಕದ್ದು. ಇದಕ್ಕೆ ಶಿಕ್ಷಣ ಕೊಡಿಸು. ಇದನ್ನು ಸುಧಾರಿಸತಕ್ಕದ್ದು. ಅಪ್ಪಣೆ ಪ್ರಭು. ಇದು ಸಭ್ಯತೆ ಕಲಿಯಲಿ, ಕಾಡುತನ ಮರೆಯಲಿ, ಶಾಸ್ತ್ರ ವ್ಯಾಕರಣ ಕಲಿತು ಜಾಣನಾಗಲಿ, ತಾನು ಸುಸಂಸ್ಕೃತನಾಗಲಿ, ಸಭ್ಯತೆ ಮಾಡಲಿ. ಅಪ್ಪಣೆ ಪ್ರಭು. ಮಹಾರಾಜ, ರಾಜಮಾವ, ನನ್ನದೊಂದು ನಮ್ರ ನಿವೇದನೆ. ಇದನ್ನು ರಾಜಶಾಲೆಗೆ ಸೇರಿಸುವ ಮುಂಚೆ ಮೊದಲು ಒಂದು ಮುಖ್ಯ ತಥ್ಯವನ್ನು ಕಂಡುಹಿಡಿಯಬೇಕು. ಇದರ ಅಸಭ್ಯತೆಗೆ ಮತ್ತು ಅವಿದ್ಯೆಗೆ ಮೂಲ ಕಾರಣವನ್ನು ಕಂಡುಹಿಡಿಯಬೇಕು. ಈ ಗಿಳಿಮರಿ ತಿನ್ನೋದೇನು, ಕುಡಿಯುವುದೇನು, ಇದರ ಆವರಣ ಎಂಥದ್ದು, ಇದು ಇರೋದಲ್ಲಿ, ಹಾರೋದಲ್ಲಿ, ರೆಕ್ಕೆಗಳ ಉದ್ದಾಗಲವೆಷ್ಟು, ಭಾರವೆಷ್ಟು, ಈ ಅಂಶಗಳ ಬಗ್ಗೆ ದೀರ್ಘ ಸಂಶೋಧನೆ ನಡೆಯಬೇಕು. ಪ್ರಭು ಮಹಾರಾಜ, ಹಳೆಯ ದೇವರು ಬಹಳ ಪ್ರತಿಭಾಶಾಲಿಗಳು. ದೇಶಕೋಶ ಸುತ್ತಿಕೊಂಡವರು, ವಿದೇಶಗಳಿಂದ ಪದವಿಗಳನ್ನು ಹೊತ್ತು ತಂದವರು. ಕಾಂಬೋಜ ದೇಶದಲ್ಲಿ ಪ್ರಾಣಿಶಾಸ್ತ್ರ, ಪಕ್ಷಿಶಾಸ್ತ್ರ ಪಾರಂಗತರು. ಸದ್ಯ ನಿರುದ್ಯೋಗಿಗಳು. ಇದಕ್ಕೆ ಒಂದು ಹಳೆಯ ರಾಜ್ಯದಲ್ಲಿ ಸುಖ ಶಿಕ್ಷಣದ ಭಾರವನ್ನು ವಹಿಸಿ ಬಿಡಬಹುದು. ವಿನಂತಿಯನ್ನು ಸ್ವೀಕರಿಸಿದ್ದೇನೆ. ಇಂದಿನಿಂದ ನೀನು ಸುಖ ಶಿಕ್ಷಣದ ಮಂತ್ರಿ. ಮಹಾರಾಜ, ರಾಜಮಾವ, ಇನ್ನೊಂದು ವಸಂತ ಬರುವುದರೊಳಗಾಗಿ ಈ ಕಾಡು ಗಿಳಿ ತನ್ನ ವ್ಯವಹಾರಗಳನ್ನು ಮರೆತಿರಬೇಕು. ಸಬ್ಬ ಸುಶಿಕ್ಷಿತ, ಸುಸಂಸ್ಕೃತನಾಗಿರಬೇಕು. ಇದಕ್ಕಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕೃಷಿಕ ಅಧ್ಯಯನವನ್ನು ಸ್ಥಾಪಿಸಬೇಕು. ನಿನ್ನ ಕಾರ್ಯದಲ್ಲಿ ಜಯವಾಗಲಿ. ಡಂಗೂರ ಒಡೆಯಿಸಿ ರಾಜೆಯ ಮೂಲೆ ಮೂಲೆಯ ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಾಗಲಿ. ಅಲ್ಪವಾದ ಒಂದು ಪಕ್ಷಿಯ ಚಿನ್ನದಲ್ಲೂ ರಾಜ ಆಸಕ್ತಿ ಎಷ್ಟಿದೆ ಎನ್ನುವುದು. ನಮ್ಮ ಪುತ್ರಿಯು ದುಷ್ಟಳಾಗಲಿ. ಅಳಿಯ ರಾಜ ಸುಖ ಶಿಕ್ಷಣ ಮಂತ್ರಿಯಾದನೆಂದು. ಸಾವಧಾನ ಸಾವಧಾನ, ಮಹಾಕರುಣಾಳು ಖಗಮೃಗ ಕೃಪಾಳು ರಾಜಾಧಿರಾಜ ಮಹಾರಾಜರು ನಿರ್ಗಮಿಸುತ್ತಿದ್ದಾರೆ.